स्वामी सदगुरु महाराज को जय। ब्रह्म श्री रामादीक्षित महाराज को जय। श्रीमद् परमहंस परिव्राजकाचार्य सद्गुरु श्री विश्वानंद तीर्थ महाराज को जय। जय सत्साधु सज्जन को जय। जय जय मंगल नमः पार्वती पतये हर 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 महादेव शंभो सवाहनम्। ಇವತ್ತಿನ ದಿವಸದ ಕಾರ್ಯಕ್ರಮದ ಸ್ಥೂಲ ವಿವರಣೆಯ ಬಗ್ಗೆ ಈಗ ಸಾಕಷ್ಟು ಪ್ರವೇಶಿಸಿಬಿಟ್ರು ಮತ್ತು ಸಂತೋಷದ ಹೇಳಿರ್ತಕ್ಕಂಥ ಇದನ್ನು ಕೇಳಿದ್ದೀರಿ. ಈ ಪಾದಕೆ ಪೂಜೆ ಅಂತಕ್ಕಂಥದ್ದಕ್ಕೆ ಎರಡು ದೃಷ್ಟಿಕೋನ ಇದೆ. ಒಂದು ವಾಚ್ಯಾರ್ಥ, ಒಂದು ಲಕ್ಷ್ಯಾರ್ಥ. ಲಕ್ಷ್ಯಾರ್ಥದ ಪಾದಕೆ ಇದೆಯಲ್ಲ, ಅದಕ್ಕೆ ನಿರ್ಗುಣ ಪಾದಕೆ ಅಂತ ಹೇಳ್ತಾರೆ. ದತ್ತಾತ್ರೇಯ ಉಪಾಸನೆ ಮಾಡ್ತಕ್ಕಂಥದ್ದು ಇದು ಗೊತ್ತಿರ್ತದೆ. ನಿರ್ಗುಣ ಪಾದಕೆಗಳು ಹೇಳ್ತಾರೆ. ಈ ನಿರ್ಗುಣ ಪಾದಕೆ ಇದೆಯಲ್ಲ, ಇದು ನಿರ್ಗುಣ ಪಾದಕೆ ಅಂತಕ್ಕಂಥದ್ದು ಏನೆಂದರೆ, ಇದನ್ನು ಜ್ಞಾನಾನುಭವ ಉಂಟಾಗಿರುತ್ತೆ ಅಂಥವರಿಗೆ ಸದ್ಗುರು ಅಂತ ಹೇಳ್ತಾರೆ ಅಂತ ಶಾಸ್ತ್ರಾದಿಗಳಲ್ಲಿ ಇದೆ. ನಾವು ಎಲ್ಲ ನಿಮಗೆಲ್ಲ ದಿವಸ ಅನುಷ್ಠಾನ ಮಾಡಿ ಗೊತ್ತಿರ್ಬೋದು. ಅದೇ ದತ್ತಾತ್ರೇಯರು ಬರೆದಿರ್ತಕ್ಕಂಥ ಅವಧೂತ ಗೀತೆ ಅಂತ ಒಂದು ಪುಸ್ತಕ ಇದೆ. ಈ ಅವಧೂತ ಗೀತೆಯ ಬಹುಶಃ 8ನೇ ಅಧ್ಯಾಯ ಅಂತ ಕಾಣುತ್ತೆ. ಅದರ ಒಂದು ಶ್ಲೋಕ ಇದೆ. ತುದ್ಯಾತ್ರೇಯ ವ್ಯಾಪಕತಾ ಹತಾತೆ ಧ್ಯಾನೇನ ಚೇತಃ ಪರತಾ ಹತಾತೆ ಸ್ತುತ್ಯಾಮಯ ವಾಕ್ಪರತಾ ಹತಾತೆ ಕ್ಷಮಸ್ವ ನಿತ್ಯಂ ತ್ರಿವಿಧಾಪರಾಧನ್. ಇದ್ರ ಮುಖಾಂತರ ದತ್ತಾತ್ರೇಯ ಏನು ಹೇಳ್ತಾರೆ, ಸ್ವತಃ ದತ್ತಾತ್ರೇಯ ಹೇಳ್ತಕ್ಕಂಥ ಶ್ಲೋಕ ಅಂತ ಅವಧೂತ ಗೀತೆ ಅಂತಕ್ಕಂಥ ಗ್ರಂಥ ಹೇಳ್ಬಿಟ್ರೆ ಏನು ಹೇಳ್ತಾರೆ ಅಂತಂದ್ರೆ, ತುದ್ಯಾತ್ರೇಯ ವ್ಯಾಪಕತಾ ಹತಾತೆ. ಇದರ ಅರ್ಥ, ನಾನು ಪ್ರತಿ ದಿವಸ 3 ತಪ್ಪುಗಳನ್ನು ಮಾಡ್ತಾ ಇದ್ದೇನೆ. ಈ 3 ತಪ್ಪುಗಳನ್ನು ದಯಮಾಡಿ ಕ್ಷಮಿಸಪ್ಪ ಅಂತ ಗುರು ಕೇಳೋದು. ಏನು 3 ತಪ್ಪದು? ಆ 3 ತಪ್ಪನ್ನು ಈ 3 ತಪ್ಪದ ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ತುದ್ಯಾತ್ರೇಯ ವ್ಯಾಪಕತಾ, 3 ಲೋಕಗಳನ್ನು ಕೂಡಿರ್ತಕ್ಕಂಥ ಗುರು ಸ್ವರೂಪನಾಗಿರ್ತಕ್ಕಂಥ ನಿರ್ಗುಣವೂ ಹೌದು ಸಗುಣವೂ ಹೌದಾಗಿರ್ತಕ್ಕಂಥ ಯಾವ ತತ್ವ ದೃಷ್ಟಿಯಿಂದ ನೀನು, ತುಂಬ ದೃಷ್ಟಿಯಿಂದ ನಾನು ನಾನು ಅಂತಕ್ಕಂಥ ನಾನಿದ್ದೇನೆ. ನಾನು ಎಲ್ಲ ಕಡೆಗೂ ಇದ್ದೇನೆ. ಹಿಂಗನ್ನು ಬೇಗ ಗೊತ್ತಾಗಲಿಕ್ಕಿಲ್ಲ. ಆ ಮಂತ್ರ ಹೇಳುತ್ತೆ, ಎಲ್ಲ ಕಡೆಗೂ ನಾ ಇದ್ದೇನೆ. ವ್ಯಾಪಕತ, ವ್ಯಾಪಕವಾಗಿ ನಾನಿದ್ದೇನೆ. ಆದರೂ ಸಹಜವಾಗಿ ವ್ಯಾಪಕವಾಗಿರ್ತಕ್ಕಂಥ ಸ್ಥಿತಿ ಇದ್ದರೂ ನಾನು ಅಲ್ಲಿ ಮಾತ್ರ ಇದ್ದೀನಿ, ನಾನು ಇಲ್ಲಿ ಮಾತ್ರ ಇದ್ದೀನಿ, ಅಲ್ಲಿ ಮಾತ್ರ ಇದ್ದೀನಿ ಅಂತ ಹೇಳ್ತಾ ನಿನ್ನನ್ನು ಅಖಂಡವಾಗಿರ್ತಕ್ಕಂಥ ನಿನ್ನನ್ನು ಅಲ್ಲಿ ಇದ್ದೇನೆ ಅಂತ ತುಂಡು ಮಾಡ್ತಾ ಇದ್ದೇನೆ. ಇದೊಂದು ಅಪರಾಧ ಆಗ್ತಾ ಇದೆ. ತ್ವತ್ಯಾತ್ರೇಯ ವ್ಯಾಪಕತ ಹತಾತೆ, ತುಂಡು ಮಾಡ್ತಾ ಇದ್ದೀನಿ. ಇದು ಮಾಡಬಾರ್ದು ನಾನು, ಆದರೂ ಮಾಡ್ತಾ ಇದ್ದೀನಿ. ಈ ಒಂದು ತುಂಡು ಮಾಡ್ತಕ್ಕಂಥ ಈ ವೃತ್ತಿ ಇದೆಯಲ್ಲ, ಈ ವೃತ್ತಿಗೆ ನನ್ನ ಕ್ಷಮೆ ಇರಲಿ. ತ್ವತ್ಯಾತ್ರೇಯ ವ್ಯಾಪಕತ ಹತಾತೆ. ಇನ್ನೊಂದು ಹೇಳ್ತಾರೆ, ಎರಡನೇ ತಪ್ಪು ಏನು ಮಾಡ್ತೇನೆ ಅಂತಂದರೆ, ಧ್ಯಾನೇನ ಚೇತೇನ ವ್ಯಾಪಕತಾ ಹತಾತೆ. ಇದಿನ್ನೂ ಸೂಕ್ಷ್ಮ. ಸಹಜವಾಗಿ ನನ್ನ ಇರುವಿಕೆ, ಸಹಜವಾಗಿ ನನ್ನ ಇರುವಿಕೆ ಅರ್ಥ ಅಂತಂದರೆ, ಇದು ತುಂಬ ಅಗಲನ್ನು ಕುಳಿತಕ್ಕಂಥ ವಿಷಯ. ಇದು ಸ್ವಲ್ಪ 2 ಮಾತನ್ನು ವಿಮರ್ಶೆ ಅಂದರೆ, ಈ ಶರೀರ ಜನ್ಮ
ಜನಿಸುವ ಪೂರ್ವದಲ್ಲಿ ನಾನು ಎಲ್ಲಿದ್ದೆ, ಹೆಂಗಿದ್ದೆ, ಈ ಶರೀರ ಬಿದ್ದು ಹೋದ ನಂತರ ನಾನು ಏನಾಗ್ತೀನಿ, ಹೇಗೆ ಇರ್ತೀನಿ ಅಂತಕ್ಕಂಥ ಈ ಎರಡು ವಿಚಾರಗಳನ್ನು ಈ ಶರೀರ ಇದ್ದಾಗೆ ಸದ್ಗುರುವಿನ ಮುಖಾಂತರ ಜ್ಞಾನ, ತದನಂತರ ತನ್ನ ಸ್ವಾನುಭವ, ಇದ್ರ ಮುಖಾಂತರ ಎಲ್ಲ ಕಡೆ ನಾವಿದೆ ಸಹಜ ಧ್ಯಾನ ತಿಳಿತಾ ತಿಳಿತಾ ಬಂದು ಸಾಧನೆ ಒಂದು ಶ್ರವಣ ಪಾನ ನಿಧಿಧ್ಯಾಸವನ್ನು ಮಾಡ್ತಾ ಮಾಡ್ತಾ ಏನಾಗೋದು ಅಂದರೆ ಸಹಜ ಧ್ಯಾನ ಆಗ್ಬೇಕಂತೆ. ಹಾಗೆ ನಾ ಏನು ಮಾಡ್ತೀನಿ ಅಂತಂದರೆ, ಈಗ ನಾನು ಧ್ಯಾನಕ್ಕೆ ಹೋಗ್ತೀನಿ, ಎಷ್ಟೋ ಯಾವ ಹೋಗ್ತೀನಿ, 6 ಗಂಟೆಗೂ 8 ಗಂಟೆಗೂ 9 ಗಂಟೆಗೂ ಸಾಯಂಕಾಲ ಹೋಗ್ತೀವಿ. ಈಗ 1-2 ತಾಸು ಬಿಟ್ಟು ಒಂದು ಧ್ಯಾನಕ್ಕೆ ಹೋಗಿರ್ತೀನಿ ನಾನು, ಈಗ ಧ್ಯಾನ ಹೋಗ್ತೀವಿ ಅಂತ ನಾವು ಸಹಜ ಹೊರಗಡೆ ಎಲ್ಲ ಹೇಳ್ತಾರೆ, ನಾವೆಲ್ಲ ಕೇಳ್ತೀವಿ. ಧ್ಯಾನದಲ್ಲೇ ಇರ್ತಾರಂಥವ್ರು, ಯಾವೋ ಒಂದ್ಸತಿ ಬರ್ತಾರಂತೆ. ಅದನ್ನು ದತ್ತಾತ್ರೇಯ ಹೇಳ್ತಾರೆ ಇದು ತಪ್ಪು ಅಂತ. ಹಾಗಾದ್ರೆ ಅದು ಸಾಧನಾ ಭೂಮಿಕೆ ಮಾಡಿದ್ದ ತಪ್ಪಲ್ಲ. ಅಲ್ಲ, ಸಹಜ ಧ್ಯಾನ ಅಂತಂತಂದ್ರೆ ಈ ನಮ್ಮ ಒಂದು ದಿವಸದ 24 ತಾಸುಗಳ ಕಾಲಗಳು ಏನಿದೆ ಇದನ್ನು 3 ಭಾಗ ಮಾಡಿದೆ. 8, 8, 8 ಅಂತ. ಆದರೆ 8 ತಾಸು ನಾವು ನಿದ್ದೆ ಹೊರಟು ಹೋಗುತ್ತೆ ಪ್ರತಿ ದಿವಸ. ಇನ್ನು 8 ತಾಸು ನಮ್ಮ ಮನೆಗೆ ಸಂಸಾರ ನಡೆಸಲಿಕ್ಕೆ, ಜೀವನ ಮಾಡಲಿಕ್ಕೆ ಹಣ ನಾವು ಏನು ಬೇಕೋ ಅದನ್ನು ದುಡಿಲಿಕ್ಕೆ 8 ತಾಸು ಅಂತ. ಇನ್ನು 8 ತಾಸು ಇದೆಯಲ್ಲ ಅದನ್ನು ಮನೆ ವಾರ್ತೆ ಅಂತಂದರೆ ಸಂಸಾರ ನಡೆಸೋದು, ಮನೆ ಊಟ, ಹುಷಾರಿಲ್ಲ, ಬಂದರು ಹೋದ್ರು ಇತ್ಯಾದಿ. ಈ 3 ತಾಸಿನಲ್ಲಿಯೂ ನಾ ಹೇಳ್ಕೊಟ್ಟಿಲ್ಲ, ಅದನ್ನು ಬಿಡಿ 8 ತಾಸು ಅಂತ ಬಿಟ್ಬಿಡಿ. ಗೊರಕೆ ಹೊಡಿಯೋದಂತ ಸುಷುಪ್ತಾವಸ್ಥೆ ಎಂದರೆ ಗೊತ್ತಿಲ್ಲ, ಸುಷುಪ್ತಾವಸ್ಥೆ ಆದರೆ ಇನ್ನು 16 ತಾಸು ಇದೆಯಲ್ಲ, ಈ 16 ತಾಸಿನಲ್ಲಿ ಸಹಜವಾಗಿ ಧ್ಯಾನ ಸ್ಥಿತಿಯಲ್ಲಿ ಇದ್ದು ವ್ಯವಹರಿಸ್ಬೇಕಂತ. ಇದಕ್ಕೆ ವೇದಾಂತದಲ್ಲಿ ಸುಷುಪ್ತಾವಸ್ಥೆ ಅಂತ ಕರೆದರೆ, ನಮ್ಮ ಶರೀರದ ಬ್ರಹ್ಮಾಂಡದ ಆಪೋಸ್ಥಾನದಲ್ಲಿ ಜಾಗೃತಾವಸ್ಥೆಯನ್ನು, ಆಕಾಶ ಸ್ಥಾನದಲ್ಲಿ ಸ್ವಪ್ನಾವಸ್ಥೆಯನ್ನು, ಅಗ್ನಿಯ ಸ್ಥಾನದ ಸುಷುಪ್ತಾವಸ್ಥೆಯನ್ನು, ಮಹಾಕಾಣ ಸ್ಥಾನದಲ್ಲ ಇದಕ್ಕೆ ತುರಿಯ. ಈ ತುರಿಯ ಸ್ಥಿತಿ ಅಂತಕ್ಕಂಥ ಸಹಜವಾಗಿದೆ, ಅದು ಸಹಜವಾಗಿ ಇರ್ತಕ್ಕಂಥದ್ದಾಗುತ್ತೆ, ಪ್ರಕೃತತ್ವವಾಗಿದೆ, ಅದು ಪ್ರಜ್ಞಾಪೂರ್ವಕವಾಗಿ ಉಂಟಾಗಬೇಕಂತೆ. ಹೀಗೆ ಸಹಜವಾಗಿ ಇರ್ತಕ್ಕಂಥ ತನ್ನ ಸ್ವಸ್ವರೂಪವನ್ನು ನಾವು ತಿಳಿಯಲಾರದೆ, ಅನುಭವ ತೊಳ್ಳಾರೆ ನಾ ಈ ಧ್ಯಾನ ಮಾಡ್ತೀನಿ, ಅಲ್ಲಿಗೆ ಹೋಗಿದ್ದೆ, ಇಷ್ಟು ಧ್ಯಾನದ ಕೂತ್ಕೊಂಡು ಹೇಳೋ ಮುಖಾಂತರ ಧ್ಯಾನೇನ ಚೇತಃ ಪರತಾಹತಾತೆ ದತ್ತಾತ್ರೇಯ ಹೇಳ್ತಕ್ಕಂಥ. ಆಮೇಲೆ 3ನೇದು ಸ್ತುತ್ಯಾಮಯ ವಾಕ್ ಪರತ. ಇದಕ್ಕೆ ಬಾಯಿ ಮುಂದೆ ಸ್ತುತ್ಯಾಮಯ ವಾಕ್ ಪರತ ಹತಾತೆ. ಅಕ್ಷರ ವ್ಯಾಪ್ತಿಗೆ ಸಿಗದೆ ಇರತಕ್ಕಂಥ ಯಾವ ಅಹಂ ಸ್ವರೂಪನಾಗಿರುವ, ನಿರ್ಗುಣ ಸ್ವರೂಪನಾಗಿರುವ ನಾನಿದ್ದೇನೋ, ನನ್ನನ್ನು ಅಕ್ಷರದಿಂದ ಜೋಡಿಸಿ ಅಕ್ಷರ ಮುಖಾಂತರ ಹೇಳಿದ ಮುಖಾಂತರ ಅಕ್ಷರ ವ್ಯಾಪ್ತಿಗೆ, ಅಕ್ಷರಗಳು ಅಂತಕ್ಕಂಥದ್ದೇ ಮೈಲಿಗೆ ಅಂತೆ. ಅಕ್ಷರ ವ್ಯಾಪ್ತಿ ಬಂತು ಅಂದ್ರೆ ಮೈಲಿಗೆ ಬಂತು ಅಂತ ವೇದ ಅಂತ ಹೇಳುತ್ತೆ. ಅಖಂಡ ಮೌನ ಅಂತ ಹೇಳ್ತಾರೆ. ಪಂಚೀಕೃತವಾಗ್ಬಿಡ್ತಲ್ಲ. ಪಂಚಭೂತಗಳು ಸೇರಿದ ತಕ್ಷಣ ಮೈಲಿಗೆ ಆಯ್ತು. ಭಾರಿ ಸೂಕ್ಷ್ಮವಾಗಿರೋ ವಿಷಯ. ಹೀಗೆ 3 ತಪ್ಪುಗಳನ್ನು ನಾನು ಪ್ರತಿಸು ಗೊತ್ತಿದ್ದು ಮಾಡ್ತಿದ್ದೇನೆ. ಕ್ಷಮಸ್ವ ನಿತ್ಯಂ ತ್ರಿವಿಧಾಪರಾಧನ್. ಇಂಥ ನಿರ್ಗುಣ ಪಾದಕ್ಕೆ ಇದೆಯಲ್ಲ, ನಾನು ತಿಳ್ಕೊಂಡಿದ್ದೆ ನಿರ್ಗುಣ ಪಾದಕ್ಕೆ ಯಾರೋ ಹೇಳ್ತಾರೆ ದತ್ತಾತ್ರೇಯ ಗಾಣಿಗಾಪುರದಲ್ಲಿ ನೋಡ್ರಿ, ಅಲ್ಲಿದೆಯಾ ನಿರ್ಗುಣ ಪಾದಕೆ ಅಂತ ಇದೆ ಹೇಳ್ತಾರೆ. ನಿರ್ಗುಣ ಪಾದಕೆ ಇದೆ, ಇಲ್ಲಿಂದ ಹೋಗ್ತೀವಿ ಓಡೋಡಿ ಇಲ್ಲ ಕೊಂಡಿದೆ ಆಯ್ತಾ. ಅದು ಬಿಟ್ರೆ ನಿರ್ಗುಣ ಎಲ್ಲಿ ತೋರಿಸ್ತಾ ಅಂತ ನಿಮ್ಗೆಲ್ಲ ಗೊತ್ತು. ಚಿದಂಬರಂ ಅಂತ ಚಿದಂಬರಂನಲ್ಲಿ ಹೋಗ್ಬೇಕಾದ್ರೆ ಒಂದು ಟಿಕೆಟ್ ತಗೋಬೇಕಂತಿಲ್ಲ. ಟಿಕೆಟ್ ಒಂದು 10, 15, 25 ಜನ ಬಂದು ಆ ಪರದೆ ಹೆಂಗೆ ತೆಗೆದು ಪಟ್ಟು ಹಾಕ್ಬಿಟ್ಟಾರೆ.
ಅಷ್ಟೊಂದು ನೋಡ್ಕೋಬೇಕಾಗುತ್ತೆ. ಒಂದು ಸೆಕೆಂಡ್ ನೋಡೋಕ್ಕಾಗಲ್ಲ. ಅಷ್ಟೊಂದು ನೋಡ್ಕೋಬೇಕಾಗುತ್ತೆ. ಇದಕ್ಕೆ ಚಿದಂಬರ ರಹಸ್ಯ ಅಂತಾನೆ ಒಂದು ಹೆಸರು. ಆದ್ರೆ ಬೈಲು ಅಂತಕ್ಕಂಥ ಎಷ್ಟೊಂದು ಗೊತ್ತಿರೋದಕ್ಕೆ ಈಗೇನೋ ಮಾತಾಡ್ತಾರಂತೆ ಅಲ್ಲೊಂದು ಎಲ್ಲರೂ ಬಂತು ಏನು ಕಾಣ ಅಂತ ಹೇಳ್ತಾರಲ್ಲ, ಅದು ಹಂಗೆ ಇರ್ಬೇಕು ಯಾವಾಗಲೂ. ಆದರೆ ಏನಂತ ಮೂರ್ತಿ ಹಿಡ್ಕೊಂಡು ಹೊರಟೆ ಅಂತ ಕೇಳ್ತಾರೆ. ಸೋಹಂ ಅನ್ನೋದು ನಿರ್ಗುಣ ಅಲ್ವಾ? ಅವಾಗ ಹೇಳ್ತಾರೆ ಆಯ್ತಾ. ಹಂಗೆ ಆ ನಿರ್ಗುಣ ಜ್ಞಾನ ಅನುಭವ ಆಗಿರ್ತಕ್ಕಂಥ ವ್ಯಕ್ತಿಯ ಶರೀರದ ಬ್ರಹ್ಮಾಂಡದ ಪೃಥ್ವಿಯ ಸ್ಥಾನದಲ್ಲಿ ನಿರ್ಗುಣ ಸ್ವರೂಪವಾಗಿಯೇ ಸೋಹಂ ತಾನು ನಡೀತಾ ಇದೆ. ಅಲ್ವಾ? ಆದರೆ ಅದು ಕಣ್ಣಿಗೆ ಕಾಣಲ್ಲ, ಕೈಗೆ ಸಿಗಲ್ಲ. ಅದಕ್ಕೆ ಶಾಸ್ತ್ರ ಏನು ಹೇಳ್ತದೆ, ಯಾವಾತನಿಗೆ ಲಕ್ಷಾರ್ಥವಾಗಿಂತ ಅನುಭವ ಆಗಿರೋ ಅಂಥ ವ್ಯಕ್ತಿಯ ಸ್ಥೂಲ ಪಾದಗಳಿಗಾರು ನೀವು ಪಾತ್ರೆ ಮಾಡಿ. ಯಾಕೆಂದರೆ ಲಕ್ಷ್ಯವನ್ನು ಗ್ರಹಿಸ್ಬೇಕಿಲ್ಲ, ಕಣ್ಣಿಂದ ನೋಡ್ಲಿಕ್ಕೆ ಬರಲ್ಲ, ಕೈಯಿಂದ ಹಿಡಿಯಕ್ಕೆ ಬರಲ್ಲ. ಅಂಥ ಒಂದು ನಿರ್ಗುಣ ಪಾದದ ವಾಚ್ಯಾರ್ಥವಾಗಿರ್ತಕ್ಕಂಥ ಸಗುಣ ಪಾದದ ಅರ್ಚನೆಯನ್ನು ಇವತ್ತು ನೀವೆಲ್ಲ ತುಂಬು ಹೃದಯದಿಂದ ತ್ರಿಕ್ಕನ್ನು ಪೂರ್ವಕವಾಗಿ ಮಾಡಿದ್ದೀರಿ. ನಾನು ಯಾವಾಗ ಒಂದು ಮಾತು ಇಟ್ಟಿರ್ತೇನೆ, ನನ್ನ ಹತ್ರ ಎಲ್ಲರೂ ಬಂದು ನಮಸ್ಕಾರ ಮಾಡಿ, ಸ್ವಾಮಿ ನಿಮ್ಮ ಅನುಗ್ರಹ ಪೂರ್ಣ ನನಗಿರಬೇಕು ಅಂತ ಎಲ್ಲರೂ ಕೇಳ್ತಾರೆ. ಎಲ್ಲರೂ ಬಂದು ಕೇಳಿದ್ರು ಅದನ್ನೇ, ನಿಮ್ಮ ಅನುಗ್ರಹ ಪೂರ್ಣ ಇರಬೇಕು. ಒಂದು ಮಾತು ದಯಮಾಡಿ ಗ್ರಹಿಸ್ಬೇಕು, ಯಾವತ್ತು ಸನ್ಯಾಸ ಆಗೋ ನನ್ನೊಬ್ಬರ ಪ್ರತಿ ಎರಡು ಸನ್ಯಾಸಿಗಳೆಲ್ಲ ಕತ್ತಿ ಹಿಡ್ಕೊಂಡು ಬಂದರೂ ಸಹ ನಿನಗೆ ಒಳ್ಳೆಯದಂತ ಹೇಳಬೇಕು ಅಂತ ಶಾಸ್ತ್ರ ನಡೆಯೋ ಹಾಗೆ. ಮನಸ್ಸಿಗೆ ಎಷ್ಟೇ ನೋವಾಗಲಿ, ಏನೇ ಆಗಲಿ, ಏನಾದರೂ ನಿಮ್ಗೆ ಒಳ್ಳೆಯದಾಗಲಪ್ಪ ಅಂತ ಹೇಳಬೇಕು ಅಂತ. ಅದೇ ರೀತಿ ಸನ್ಯಾಸಿಗಳ ಮನಸ್ಥಿತಿ ಅದು ಅಭ್ಯಾಸ ಆಗೋಗ್ತದೆ. ಹಾಗಾದ್ರೆ ಇದ್ರ ಪರಿಣಾಮ ಹೆಂಗೆ, ಇದರ ಪ್ರಭಾವ ಹೆಂಗೆ ಅಂತ ಕೇಳಿದ್ರೆ ಇದು ಲಕ್ಷ್ಯ ತಿಳ್ಕೊಳ್ಬೇಕು. ನಾವು ಅರ್ಚನೆ ಮಾಡ್ತಕ್ಕಂಥವ್ರು, ಸನ್ನಿಧಾನ ನಡ್ಕಳ್ತಕ್ಕಂಥವ್ರು, ನಾವು ಎಷ್ಟು ಮಟ್ಟಿಗೆ ತಿಳ್ಕೊಳ್ಳೋಪುರ ನಡ್ಕೊಂಡೇವಿ, ಇದು ತುಂಬ ಸೂಕ್ಷ್ಮ ವಿಷಯ. ನಾವು ಹೆಂಗೆ ನಡ್ಕೊಂಡಿದ್ದೀವಿ, ಯಾವ ರೀತಿ ನಮ್ಮ ವರ್ತನೆ ಅನ್ನೋದ್ರ ಮೇಲೆ ಫಲಾಫಲಗಳ ನಿರ್ಣಯ ಆಗತ್ತೆ. ಹಾಗೆಂತ ಬರೀ ಬರೀ ಇಲ್ಲಿ ಅಂತಲ್ಲ, ನೀವು ಯಾವುದೇ ಗುರು ಸನ್ನಿಧಾನಕ್ಕೆ ಹೋಗಿ, ನೀವು ಎಲ್ಲೇ ಹೋಗ್ರಿ, ಎಲ್ಲ ಗುರುಗಳು, ಎಲ್ಲ ಸನ್ಯಾಸಿಗಳು ಏನು ಹೇಳ್ತಾರೆ, ಸರ್ವೋ ಜನೋ ಸುಖಿನೋ ಭವಂತು, ಸನ್ಮಂಗಳ ಭವಂತು ಅಂತಲೇ ಹೇಳ್ತಕ್ಕಂಥ. ಹಾಗೆ ಒಬ್ರಿಗೆ ಫಲ ಸಿಗುತ್ತೆ, ಒಬ್ರಿಗೆ ಸ್ವಲ್ಪ ಫಲ ಸಿಗುತ್ತೆ, ಒಬ್ರಿಗೆ ಯಾಕೆ ಈ ವ್ಯತ್ಯಾಸ ಯಾಕೆ ಅಂತಂದ್ರೆ ಆಯಾ ವ್ಯಕ್ತಿಯ ಆಲೋಚನೆ, ಚಿಂತನೆ, ವರ್ತನೆ, ಟೋಟಲಿ ಮಾನಸಿಕ ವರ್ತನೆ ಸ್ಥಿತಿಗತಿ ಮೇಲೆ ಫಲ ಪ್ರಾಪ್ತಿ ಆಗುತ್ತೆ. ಇನ್ನೊಂದು ಮಾತ್ರ ಮುಗಿಸ್ಬಿಡ್ತೀನಿ. ಶಾಸ್ತ್ರ ಹೇಳುತ್ತೆ, ಸನ್ಯಾಸಿಗಳು ಪುರೋಹಿತರು ತಿಳ್ಬೋದ ಚೆನ್ನಾಗಿ ತಿಳ್ಕೊಂಬಿಟ್ಟ ಹುಡುಗಡ್ಡಿ. ಸನ್ಯಾಸಿಗಳು ಪುರೋಹಿತ ವರ್ಗ ಆಶೀರ್ವಾದ ಮಾಡ್ತಾರೆ, ಹಂಗೆ ಮಾಡಂಗಿಲ್ಲ ಅಂತ. ಪುರೋಹಿತರಾಗಿ ಏನು ಹೇಳ್ತಾರೆ, ಶತಮಾನ ಭವಿಷ್ಯತಾಯ ಪುರುಷೇಂದ್ರ ಆಶ್ಯವೇಂದ್ರಿಯ ಪ್ರತಿಷ್ಠತಿ ಅಲ್ಲ. ಆಮೇಲೆ ನಿಮ್ಮ ಮನೋರಥವೆಲ್ಲ ಬಗೆಹರಿದು, ನಿಮ್ಮ ಕಷ್ಟವೆಲ್ಲ ಈ ಪಾಪ ಏನು ಸಂಕಲ್ಪ ಇಷ್ಟುದ್ದ ಮಾಡ್ತಾರೆ. ಈಗ ಗೊತ್ತಿದ್ದು ಗೊತ್ತಾಗ್ತಿಲ್ಲ, ಗೊತ್ತಾಗಿರತ್ತೆ ಪಟ್ಟಿಯೋ ಪಟ್ಟಿ.
ಆಯ್ತಾ? ಅದಕ್ಕೆ ಕೆಲಸ ಹೇಳಿ. ಹಾ, ಅದು ಪುರೋಹಿತರು ಹೇಳ್ತಕ್ಕಂಥ ಸರಿ, ಪುರೋಹಿತ ಸ್ಥಾನದಲ್ಲಿ ಹೇಳ್ತಾ ಇತ್ತಪ್ಪ ಸುಸ್ತು ಗಾಲಾಯಮ ಕಾಲ್ಸ್ಥಿತಿ ಆಯ್ತಾ. ಅದು ಸನ್ಯಾಸಿಗಳು ಏನಂತಂದ್ರೆ ಬೇರೆ ಏನೂ ಮಾತಾಡಂಗಿಲ್ಲ, ನಾರಾಯಣ 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 ಅಷ್ಟೇ. ಅದಕ್ಕೆ ಬೇಕಾದ ಮಾತು ಸರ್ವಜನ ಸುಖಿನೋ ಭವಂತು. ಯಾಕೆಂದ್ರೆ ಸನ್ಯಾಸಿಗಳ ದೃಷ್ಟಿಯಲ್ಲಿ ಇವನು ನಮ್ಮವನಲ್ಲ, ಇವನು ಅವಿದ್ಯಾವಂತ, ಇವನು ವಿದ್ಯಾವಂತ, ಇವನು ದೊಡ್ಡ ಸ್ಥಾನ, ಅದ್ಯಾವುದು ಸನ್ಯಾಸ ಸ್ಥಾನ ದೃಷ್ಟಿಯಲ್ಲಿ ಯಾವುದು ಪರಿಗಣನೆ ಆಗಲಿಲ್ಲ. ಆದ್ದರಿಂದ ಎಲ್ಲರಿಗೂ ಸಮ ಪ್ರಮಾಣದಲ್ಲಿ ಹೇಳಬೇಕಂತೆ ಸರ್ವೋಜನ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ನಾರಾಯಣ ನಾರಾಯಣ ನಾರಾಯಣ. ಇದು ಮಜೆ ಏನು ಹೇಳ್ತಾ, ಯಾವ್ಯಾವ ವ್ಯಕ್ತಿ ಯಾವ್ಯಾವ ಭಕ್ತ ಏನೇನು ಸಂಕಲ್ಪ ಮಾಡ್ಕೊಂಡು ನಮಸ್ಕಾರ ಮಾಡ್ತಾರೆ ಅದನ್ನು ದೇವತೆ ನೆರವೇರಿಸ್ಬೇಕಂತೆ. ಇದು ತುಂಬ ಸೆನ್ಸಿಟಿವ್ ಪಾಯಿಂಟ್, ತುಂಬ ಸೂಕ್ಷ್ಮವಾಗಿರೋ ವಿಷಯ. ನಿಮ್ಮೊಂದು ಉದಾಹರಣೆ ಕೊಟ್ಬಿಡ್ತೀನಿ. ಮಹಾಭಾರತ ನಿಮಗೇನೋ ಗೊತ್ತಿದೆ. ಪರೀಕ್ಷಿತ ರಾಜ ಒಬ್ಬ ತಪಸ್ವಿಯ ಕುತ್ತಿಗೆಗೆ ಅಹಂಕಾರಿತನಾಗಿ ಸರ್ಪ ಹತ್ತಿರ್ತಕ್ಕಂಥ ಅಪ್ಪನ ಸುತ್ತ ನಿಮಗೆಲ್ಲ ಗೊತ್ತಿದೆ. ಸರಿ, ಮಗ ಬರ್ತಾನೆ, ತನ್ನ ಅಪ್ಪನೇ ಆಗಿರ್ತಕ್ಕಂಥ ಅಪಮಾನವನ್ನು ನೋಡಿ ಸುಸ್ತಾಗುತ್ತೆ. ಆಯ್ತು, ಮುಗಿತು, 2 ನಿಮಿಷ ಅದು ಸರಿ ಆಗುತ್ತೆ. ಆಯ್ತು, ಅಪಮಾನವನ್ನು ನೋಡಿ ಅವನಿಗೆ ಬ್ರಹ್ಮೇಶ್ ಇಟ್ಕೊಂಡು ಇವತ್ತಿನ ಯೋಚಿಸಕ್ಕೆ ಅವನು ಅದೇ ಸರ್ಪ ಕಳೆದು ಹೋಗಿರ್ತಾನೆ. ಆ ಮುಂದಿನ ಕಷ್ಟ ನಿಮಗೆಲ್ಲ ಗೊತ್ತಿದೆ. ಆ ಸರ್ಪ ಹೇಳುತ್ತಂತೆ, ನಾನು ತಪಸ್ಸುಗಳ ಮಂತ್ರ ಮುಗ್ಧನಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಸ್ವತಃ ಇಚ್ಛೆ ಅಲ್ಲ, ಸ್ವತಃ ನನ್ನ ಇಚ್ಛೆ ಇಲ್ಲ, ಮಂತ್ರಕ್ಕೆ ಬದ್ಧನಾಗಿ ಈ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಇಂಥ ಬೇಕಾಷ್ಟು ಉದಾಹರಣೆಗಳಿವೆ. ಅದಕ್ಕೆ ಶಾಸ್ತ್ರ ಹೇಳುತ್ತೆ, ಸನ್ಯಾಸ ಆಗಿರ್ತಕ್ಕಂಥವ್ರು ನಿಂಗ ಅಂತ ಹೇಳಂಗಿಲ್ಲ. ಯಾರು ನಮಸ್ಕಾರ ಮಾಡಿ ಯಾರು ಸೇವೆ ಮಾಡಿದ್ರು ನಾರಾಯಣ 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 ಏನು ಬರ್ತದೆ. ಮಾಡಿರ್ತಕ್ಕಂಥವ್ರು ಅವರ ಅಂತಃಕರಣ ಪೂರ್ವಕವಾಗಿ ಹೆಂಗೆ ನಡೆ ನುಡಿ ವ್ಯವಹಾರ ಮಾಡ್ತಾರೆ, ಅದರಂತೆ ಅದರ ಫಲ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಅವನು ಮಂತ್ರ ಸನ್ಯಾಸಿಗಳ ಮಂತ್ರಕ್ಕೆ ಬದ್ಧನಾಗಿ ಇದು ಬಾರಿ ಇಂಪಾರ್ಟೆಂಟ್. ಅದಕ್ಕೆ ಒಂದು ಪದ ಹೇಳ್ತಾರೆ, ಅದೆಲ್ಲ ಅದು ಇದರಲ್ಲಿ ಇರ್ತಿಲ್ಲ, ಇದು ಅದಕ್ಕಿಂತ ಬೇರೆ. ಅದಕ್ಕೋಸ್ಕರವಾಗಿ ಅದು ಏನು ಹೇಳ್ತಾರೆ ಅಂತಂತಂದ್ರೆ, ಸನ್ಯಾಸಿಗಳ ಮುಖದ ಬರ್ತಕ್ಕಂಥ ಅಂತಃಕರಣ ಪೂರ್ವಕವಾಗಿ ಹೇಳ್ಬೇಕು. ಅಂತಃಕರಣ ಪೂರ್ವಕವಾಗಿ ಹೇಳ್ಬೇಕು ಅಂತಂದ್ರೆ ಅಂತಃಕರಣ ಮುದಿತ ಉಂಟಾಗೋ ರೀತಿ ನಡ್ಕೋಬೇಕು ಅಂತ ಇದೆ. ತುಂಬ ಸೆನ್ಸಿಟಿವ್, ಹಂಗಲ್ಲಿ ಹೇಳ್ತಾರೆ, ಏನೋ ಗೊತ್ತಾಗದೇ ಇರ್ತಕ್ಕಂಥ ಒಂದು ವಾತಾವರಣ ಇರ್ತಕ್ಕಂಥದ್ದು. ನಮ್ಮಲ್ಲಿ ಸ್ವಲ್ಪ ವಾದ ವಿವಾದಗಳು ಮತ್ತು ನಮಗೊಂದೇ ಜಾಸ್ತಿ ಆಗ್ತಕ್ಕಂಥ ಒಂದು ವಾತಾವರಣ, ಅದು ಅವರಲ್ಲಿ ಬಿಟ್ಕೊಟ್ಟಿರ್ತಕ್ಕಂಥ ವಿಷಯ. ಅದಕ್ಕೆ ನೀವು ಕೇಳ್ಬೋದು, ನಮ್ಗೆ ಇಷ್ಟ ಮಾಡೋದು ಯಾಕಾಗಿಲ್ಲ, ಯಾಕೆ ಸರಿಯಾಗಿ ನಾವೆಲ್ಲ ಸ್ವಲ್ಪ ಕೇಳ್ತೇವೆ. ಇದು ಅತಿ ಮುಖ್ಯವಾಗಿ ನಮ್ಮ ಅಂತಃಕರಣ ಪೂರ್ವದಲ್ಲಿ ಎಷ್ಟು ಮಾಡಿದೆವು ಅನ್ನೋದೇ ಇದು ಮುಖ್ಯವಾಗಿರ್ತಕ್ಕಂಥದ್ದೇ ವಿನ ಬೇರೆ ಅನ್ಯತಾ ಅಲ್ಲ. ಏನು ಅಂತಃಕರಣ ಅಂತ ಹೇಳ್ತಕ್ಕ ಮತ್ತೆ ಅದೇ ವೇದಾಂತ ಎಂಟ್ರಿ ಆಗುತ್ತೆ. ಅಂತಃಕರಣ ಅಂದ್ರೇನು, ನಮ್ಮ ಅಂತಃಕರಣ ಹೆಂಗಿದೆ, ನಮ್ಗೆ ಈ ಪದ ಎಲ್ಲಿ ಅಲ್ಲಿ ಅನ್ನೋದು ಗೊತ್ತು. ಇಡೀ ಜೀವಮಾನಡೆ ಅದು ಲೆಕ್ಕ ಕೂಡ ನಮಗೆ ಗೊತ್ತು. ಅದಕ್ಕೆ ಸಾಕಷ್ಟೆಲ್ಲ ಹೇಳಿ ಪ್ರಯತ್ನ ಮಾಡಿ, ಗರ್ಭದಲ್ಲಿ ಇದ್ದಾಗ ಹೆಂಗಿರುತ್ತೆ ಅಂತಃಕರಣ, ಶರ ಬರುವಂಥ ಅಂತಃಕರಣ ಹೆಂಗೆ ಲಿಂಕ್ ಆಗುತ್ತೆ ಆಯಿತಾ, ಆಮೇಲೆ ಶೇರು ಬಿಡುಕ ಮತ್ತು ಹೆಂಗೆ ಅಂತಃಕರಣ ಸೇರುತ್ತೆ. ಅದು ಇದೆಲ್ಲ ಪಂಚೀಕರಣ ಸ್ಥಾನ ವೃತ್ತಿ ವಾಚ್ಯಾರ್ಥ ಲಕ್ಷತ್ತು ಗೊತ್ತಿದ್ರು ಈ ವಿಷಯ ಗೊತ್ತಾಗುತ್ತೆ. ಅದು ಯಾರು ಪಾಪ ಯಾರಿಗೂ ಕುರಿಸುತ್ತಿಲ್ಲ ಪಂಚೀಕರಣ ಕಲಿಯಕ್ಕೆ, ಯಾರ್ಯಾರಿಗೂ ಕುರಿಸುತ್ತಿಲ್ಲ. 10 ಜನ್ಮ ಆದರೂ ಇನ್ನೂ ಓಡ್ತಾ ಇದ್ದೀವಿ ಗಾಡಿ ಹಾಕಿ ಮಲ್ಕೊಳ್ಳೋಂತಂದ್ರೆ ಇಲ್ಲ, ನಾನು ಸ್ವಲ್ಪ ಓಡೋದು ಕೆಲಸದಂತ ಓಡ್ತಿರ್ತಾರೆ. ನಮ್ಮ ಸ್ವಾಮಿ ಹೇಳ್ತಿದ್ರು, ಇಷ್ಟೆಲ್ಲ ಮಾಡಿ ಗಾಡಿ ಹಾಕಿ ಮಲ್ಕೊಳ್ತಾರೆ, ಇಲ್ಲ ನಾನು ಸ್ವಲ್ಪ ಒಂದು 10 ಹೆಜ್ಜೆ ಓಡ್ತೀನಿ ಹೇಳ್ತಾರೆ. ಹಾಗೆ ಇವತ್ತು ನಿರ್ಗುಣ ಪಾದ ಪೂಜೆಯನ್ನು ಸಗುಣ ಪಾದ ಪೂಜೆಯಿಂದಲೂ ಇವತ್ತಿನೆಲ್ಲ ಪಾದ ಪೂಜೆ ಮಾಡಿದರೆ ಹಿಂಗೆಲ್ಲ ಸದ್ಗುರುನಾಥ ಆಯ್ತಾ, ನಿಮ್ಮ ಮನೋಭಿಷ್ಟ, ಅದನ್ನ ಒಂದು ಮಾತು ಹೇಳ್ಬಿಟ್ಟೆ, ನಿಮ್ಮ ಮನೋಭಿಷ್ಟ ನೆರವೇರಲಿ ಅಂತಕ್ಕಂಥ ವಾಕ್ಯಗಳನ್ನು ಹೇಳ್ತಾ, ವಿಶೇಷವಾಗಿ ಎಲ್ಲರ ಬುದ್ಧಿ ಗುಹೆಯಲ್ಲಿ ಇರುವ
ಅಂತಃಕರಣದಲ್ಲಿ ಶುಭೇಚ್ಛೆ ನಾನು ಯಾರು ಶಂಕರಾಚಾರ್ಯ ಹೇಳಂಗೆ ಕತ್ವಂ ಕೋಹಂ ಕುತ ಆಯಾತಃ ಕಾಮೇ ಜನನಿ ಕೋಮೇ ತಾತಃ ಇತಿ ಪರಿವಾರ ಸ್ವಪ್ನಂ ತ್ಯಕ್ತಂ ಸ್ವಪ್ನ ವಿಚಾರಂ ಅಂತ ಶಂಕರಾಚಾರ್ಯ ಹೇಳ್ತಾರೆ. ಆ ರೀತಿಯಾಗಿ ಇಲ್ಲಿರ್ತಕ್ಕಂಥ ಎಲ್ಲರ ಅಂತಃಕರಣದ ಗುಹೆಯಲ್ಲಿ ಇರ್ತಕ್ಕಂಥ ಬುದ್ಧಿಯಲ್ಲಿ ಧಿಯೋ ಯೋನ ಪ್ರಚೋದಯ ಅನ್ನುವ ರೀತಿ ಉತ್ಪತ್ತಿ ಆಗಲಿ. ಅದರ ಮುಖಾಂತರ ಸ್ವರೂಪ ಜ್ಞಾನ ಈ ಜನ್ಮದಲ್ಲೋ ಮುಂದಿನ ಜನ್ಮದಲ್ಲೋ ಬಹು ಜನ್ಮದಲ್ಲಾದರೂ ಸಹ ಇದು ಹುಟ್ಟಲಿ ಅಂತಕ್ಕಂಥದ್ದನ್ನು ಹೇಳ್ತಾ ಎಲ್ರಿಗೂ ಮಂಗಳವಾಗಲಿ ಅಂತ ಆಶೀರ್ವಾದ ಮಾಡ್ತಾ ಇವತ್ತು ವಿಷಯ ಮಂಗಳ ಮಾಡ್ತಾ ಇದ್ದೀನಿ. ಜೈ ಮಂಗಳ ಪಾರ್ವತಿ ಪತಯೇ ಹರ ಹರ ಮಹಾದೇವ. ಓಂ ದೇವಿ ಶಾಂತಿ ಅಂತರಿಕ್ಷಂ ಶಾಂತಿ ಪೃಥ್ವೀಂ ಶಾಂತಿ ಆಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯ ಶಾಂತಿ ವಿಶ್ವೇ ದೇವಾಃ ಶಾಂತಿ ಬ್ರಹ್ಮ ಶಾಂತಿ ಸರ್ವಂ ಶಾಂತಿ ಶಾಂತಿರೇವ ಶಾಂತಿ ಸಾಮಾ ಶಾಂತಿರೇಧಿ ಶಾಂತಿ ಶಾಂತಿ ಶಾಂತಿ. ಓಂ ನಮೋ ಬ್ರಹ್ಮಣೇ ನಮೋ ಅಸ್ತುಗ್ನಯೇ ನಮಃ ಪೃಥುವೈ ನಮಃ ಔಷಧೀಭ್ಯಃ ನಮೋ ವಾಚೇ ನಮೋ ವಾಚಸ್ಪತಯೇ ನಮೋ ವಿಷ್ಣವೇ ಬೃಹತೆ ಕರೋಮಿ ಸರ್ವಶಾಸ್ತ್ರಮಯೀ ಗೀತಾ ಸರ್ವದೇವಮಯೋ ಹರಿಃ ಸರ್ವತೀರ್ಥಮಯೀ ಗಂಗಾ ಸರ್ವವೇದಮಯೋ ಮನುಃ ಗೀತಾ ಗಂಗಾ ಚ ಗಾಯತ್ರಿ ಗೋವಿಂದೇ ನಿರುದಿಸ್ಥಿತಿಃ ಚತುರ್ಧಕಾರ ಸಂಯುಕ್ತಂ ಪುನರ್ಜನ್ಮ ನ ವಿದ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.